ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊಟಿಗೆ ಹೋಗಿದ್ದು ಪಾರ್ಟ್ 2 ವಿಡಿಯೋ ಇದು. ಸಖತ್ತಾಗಿತ್ತು. ಹಿಂದೆ ನೋಡಿ ಟೀ ಗಾರ್ಡನ್ ಕಾಣ್ತಾ ಇದೆ. ಇದು ಸೌತ್ ಇಂಡಿಯಾಸ್ ನಂಬರ್ 1 ಟೀ ಗಾರ್ಡನ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ ಅರ್ಧಕ್ಕರ್ಧ ಜನ ಕನ್ನಡಿಗರೇ ಇರೋದು. ನಮ್ಮ ಥರನೇ ಎಷ್ಟೊಂದು ಜನ ಫೋಟೋ ತಕ್ಕೋತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡೋರು ಕೂಡ ಕನ್ನಡಿಗರೇ. ಹಾಗೆ ಇಲ್ಲಿ ಟೂರಿಸ್ಟ್ ಪ್ಲೇಸಸ್ನ ವಿಸಿಟ್ ಮಾಡಕ್ಕೆ ಬಂದಿರೋರು ಕನ್ನಡಿಗರೇ. ವಾತಾವರಣ ಅಂತೂ ಸಕ್ಕತ್ತಾಗಿತ್ತು. ಆ್ಯಸ್ ಯೂಶುವಲ್ ಗೊತ್ತಲ್ಲ, ನಮ್ಮ ತಾರಾ ಫೋಟೋ ತಕ್ಕೊಂಡಿದ್ದು ನಾನು ತಗೊಂಡೆ, ಇಲ್ಲ ಅಂತಲ್ಲ. ನಮ್ಮ ಖುಷಿಗೆ ಪಾರವೇ ಇರಲಿಲ್ಲ. ಊಟಿ ಟ್ರಿಪ್ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ನಾನು, ನನ್ನ ಮಕ್ಕಳು, ನಮ್ಮಮ್ಮ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಇದು ಫ್ರೆಂಡ್ಲಿ ಬಡ್ಜೆಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಬಡ್ಜೆಟ್ ಕೂಡ ಕಮ್ಮಿನೇ ಇತ್ತು. ಹಂಗಂತ ನಾವು ನಾರ್ಮಲ್ ಹೋಟೆಲ್ಸ್ಗೆಲ್ಲ ಏನು ಹೋಗಿಲ್ಲ. ಚೆನ್ನಾಗಿರೋ ಹೋಟೆಲ್ಸ್ಗೆ ಹೋಗಿದ್ದೀವಿ. ಅಲ್ಲಿನ ಫುಡ್ಡು ಎಂಜಾಯ್ ಮಾಡಿದ್ದೀವಿ. ಈ ವೆದರ್ಗೂ ಅದನ್ನು ನೋಡೋಕ್ಕೆ ಕಣ್ಣಿಗೆ ಒಂಥರ ಹಬ್ಬ. ಸಕ್ಕತ್ತಾಗಿತ್ತು. ಫ್ರೆಂಡ್ಸ್ ಅಂದಮೇಲೆ ಮಸ್ತಿ ಕುಸ್ತಿ ತರಲೆ ಎಲ್ಲ ಇದ್ದಿದ್ದೆ. ಒಂದು ರಿಫ್ರೆಶ್ಮೆಂಟು. ವಾರ ಇಡೀ ನಾವು ಕೆಲ್ಸಕ್ಕೆ ಹೋಗ್ತೀವಿ. ವೀಕೆಂಡಲ್ಲಿ ಹಿಂಗೆ ಹೋಗಿ ಬಂದಿದ್ದು ಒಂಥರ ಬ್ರೇಕ್ ಸಿಕ್ದಂಗೆ ಆಯಿತು. ಸಕ್ಕತ್ತಾಗಿತ್ತು. ಎಕ್ಸ್ಪೀರಿಯೆನ್ಸ್ ಹೇಳೋಕ್ಕಾಗಲ್ಲ. ನಿಮಗೂ ಎಲ್ಲ ಟೈಮ್ ಇದ್ದರೆ ದಯವಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ಒಂದ್ಸಲ ಹೋಗ್ಬಿಟ್ಟು ಬನ್ನಿ, ಸಕ್ಕತ್ತಾಗಿರುತ್ತೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ನೀನು ಏನೇ ಮಾಡಿದ್ರು ಇದನ್ನೆಲ್ಲ ವಿಡಿಯೋದಲ್ಲಿ ಇಟ್ಕೊಳ್ಳೋ ಬದಲು ಲೈವಲ್ಲಿ ನೋಡೋದೇ ಮಜಾ ಬೇರೆ. ಸಿಟಿ ನೋಡೋದು ಕಾಣಿಸ್ತಿದೆ. ಚಟ್ಟಿನಾಡ ಸಿಟಿ ನೋಡೋದು ಚಟ್ಟಿನಾಡ ಅಂತ. ನಾವೀಗ ಬಂದಿರೋದು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಅಂತ. ಸಕ್ಕತ್ತಾಗಿದೆ. ಅದು ಡಾಲ್ಫಿನ್ ಮೂತಿ ಥರನೇ ಇದೆ. ನಾವು ಅಲ್ಲಿಗೆ ಹೋದ್ರೆ ಹೆಂಗಿರುತ್ತೆ ನಡ್ಕೊಂಡು? ಇಲ್ಲಿ ಬಂತು ನೋಡಿ, ಇಲ್ಲಿ ಶುಶ್ರು, ಅಲ್ಲಿ ಪಾಪು ನೋಡಿ ನೋಡಕ್ಕೆ ಬಂದ್ರಿ. ನೋಡಿ ಪಾಪು ಶುಶ್ರು ಏನು ತಗೊಂಡೋಗಿ ತಿಂತವನೆ. ಮಾಡಿ ಅಲ್ಲ ಮಾಡಬೇಕು, ಹಂಗೆ ಸೆಲ್ಫಿಗೆ ಟರ್ನ್ ಆಗಲ್ಲ. ಇಲ್ಲಿ ಸ್ಪೈಸಸ್ ಎಲ್ಲ ಫ್ರೆಶ್ ಆಗಿರುತ್ತೆ. ಕಮ್ಮಿ ರೇಟೇ ಅಂತೂ ನನಗೇನು ಅನಿಸ್ಲಿಲ್ಲ, ಬಟ್ ಫ್ರೆಶ್ ಆಗಿರುತ್ತೆ ಅಂತ ಮಾತ್ರ ಹೇಳ್ಬೋದು. ಯಾಕಂದರೆ ಇಲ್ಲೇ ಎಲ್ಲ ಬೆಳಿತಾರಲ್ಲ, ಅದಕ್ಕೋಸ್ಕರ. ಸೊ ನಾವು ಯಾವಾಗಲೂ ಏನು ಚಕ್ಕೆ ಲವಂಗ ಎಲ್ಲ ತುಂಬ ಯೂಸ್ ಮಾಡಲ್ಲ. ಬಟ್ ನನ್ನ ಫ್ರೆಂಡ್ ತೊಗೊಂಡ್ಳು. ನಾವಿವಾಗ ಬಂದಿದ್ದೀವಿ ಟೀ ಫ್ಯಾಕ್ಟ್ರಿಗೆ. ನಾನು ಕಾಫಿಗಿಂತ ಟೀನೇ ಇಷ್ಟಪಡೋದು. ನಾನು ಟೀ ಲವರು. ಇಲ್ಲಿ ಟೀ ಹೇಗೆ ಮಾಡ್ತಾರೆ, ಹೇಗಿರುತ್ತೆ ಎಲ್ಲನೂ ನೋಡೋಣ ಬನ್ನಿ. ಇದೇ ಫಸ್ಟ್ ಟೈಮ್ ನಾನು ಟೀ ಎಲ್ಲ ಹೇಗೆ ಮಾಡ್ತಾರೆ ಅಂತ ನೋಡ್ತಾ ಇರೋದು. ಚೆನ್ನಾಗಿದೆ ಟೀ. ಹೇಗಿದೆ ಟೀ ತಾರಾ? Crushing, tearing and burning. First is dry the leaves. After the rains and the machine. This machine carries the leaves. Fresh it mixes in the granular shape. It goes directly down to the heating process. The heating process will heat and make
and dust doesn't come out. And this is the process of CTC, crushing, drying and pouring. Welcome my welcome sir. ನೋಡಿದ್ರಲ್ಲ, ಅಲ್ಲಿ ಯಾರೋ ಒಬ್ರು ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ರು. ಈಗ ಟೀ ನಾವು ಸ್ವಲ್ಪ ಹಾಕಿದ್ಮೇಲೆ ಇಲ್ಲಿ ಡ್ರೈ ಆಗಿ ಹೋಗಿ ನೆಕ್ಸ್ಟ್ ಪ್ರಾಸೆಸ್ ಆಗಿ ಈ ಥರ ಒಣಗಿರೋ ಪೌಡರ್ ಆಗಿ ಬರುತ್ತೆ. ಎಷ್ಟು ಈಸಿ ಪ್ರಾಸೆಸ್ ಅನಿಸುತ್ತೆ. ಹತ್ರದಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಗಳೇ ಇದೆ. ಊಟಿಯಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ, ಟೀ ಫ್ಯಾಕ್ಟ್ರಿನೇ ಜಾಸ್ತಿ. ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇತ್ತು. ನಾವು ಸ್ವಲ್ಪ ಚಾಕ್ಲೇಟ್ಸ್ನ ತೊಗೊಂಡ್ವಿ. ತಾರಂಗ್ ಯಾರೋ ರಸ್ಕ್ ಬಿಸ್ಕೆಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವಳು ಹುಡುಕಿ ಇಲ್ಲಿ ಇರೋದನ್ನ ತೊಗೊಂಡಿದ್ಲು. ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೆ. ಇಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ತುಂಬ ಇಷ್ಟ ಆಯಿತು, ಯಾಕಂದರೆ ತುಂಬ ಸ್ವೀಟ್ ಇಲ್ಲ, ಮೈಲ್ಡ್ ಆಗಿತ್ತು. ನಾವಿವಾಗ ಹೋಗ್ತಾ ಇರೋದು ಊಟಿ ದೊಡ್ಡ ಬೆಟ್ಟ. ಊಟಿಗೆ ಬಂದಮೇಲೆ ಊಟಿ ದೊಡ್ಡ ಬೆಟ್ಟ ನೋಡಲಿಲ್ಲ ಅಂದರೆ ಹೆಂಗೆ? ಎಲ್ಲ ಕಡೆನೂ ವ್ಯೂ ಪಾಯಿಂಟ್ ಥರನೇ ಇರೋದು. ಬಟ್ ಒಂದೊಂದು ಪ್ಲೇಸ್ಗೆ ಹೋದಾಗಲೂ ಒಂದೊಂದು ಥರ ಎಕ್ಸ್ಪೀರಿಯೆನ್ಸು. ನಮ್ಗೆ ಇಲ್ಲೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಕೆಲವು ರೀಲ್ಸ್ ಮಾಡ್ಕೊಂಡ್ವಿ, ಚೆನ್ನಾಗಿದೆ. ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಊಟ, ತಿಂಡಿ, ರೂಮು ಎಲ್ಲ ಸೇರಿ ಒಬ್ಬೊಬ್ಬರಿಗೆ 3000 ಬಿತ್ತು, 5 ಜನಕ್ಕೆ, ಪೆಟ್ರೋಲು ಸೇರಿಸಿ. ಇದು ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇದೇ ಥರ ತುಂಬ ಟ್ರಿಪ್ಸ್ನ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಹಾಗೆ ಅನಿಸುತ್ತಲ್ಲ, ಇದು ಬಡ್ಜೆಟ್ ಫ್ರೆಂಡ್ಲಿ. ಇಲ್ಲಿ ಹೇಗೆ ಅನಿಸ್ತಾ ಇತ್ತು ಅಂದರೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಎಲ್ಲ ಫಾಗೆ. ವೆದರ್ನ ಎಂಜಾಯ್ ಮಾಡ್ತಾಯಿದ್ವಿ. ಬಿಸಿಲೇ ಕಾಣ್ತಾ ಇರಲಿಲ್ಲ. ಇಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬರೋದು, ರಿಸ್ಲಿಂಗ್ ಥರ, ಸೋನೆ ಮಳೆ. ಅಲ್ಲಿ ತಗ್ದಿಲ್ಲ, ಇಷ್ಟೇ ಹಿಂಗೆ ಮಾಡಿ ಹಿಂಗೆ. ಮನೆಗೆ ಹೋಗ್ತಾ ಅಂತೂ ಮತ್ತೆ ಬಂಡೀಪುರ ಫಾರೆಸ್ಟಲ್ಲಿ ಆನೆ ಒಂದು 6 ಸಲ ಕಾಣಿಸ್ತು. ಮತ್ತು ಜಿಂಕೆಗಳು ಎಲ್ಲ ಸಾಧ್ಯ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸ್ವಲ್ಪ ಕತ್ಲೆ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಬಟ್ ಆನೆಗಳನ್ನ ನೋಡಿ ನನಗೆ ತುಂಬ ಖುಷಿ ಆಯ್ತಪ್ಪ. ಆನೆ ನೋಡಿ ರೋಡ್ ಸೈಡಲ್ಲೇ ಇರುತ್ತೆ. ಎಷ್ಟೊಂದು ಸಲ ನಾವು ನೋಡ್ತಾ ಇದ್ವಿ, ಆದರೆ ನಿಲ್ಲಿಸ್ಬಿಟ್ಟೆಲ್ಲ ಇದು ಮಾಡ್ಕೊಳಂಗಿಲ್ಲ. ಪೊಲೀಸ್ ಅವರೆಲ್ಲ ಓಡಾಡ್ತಾ ಇರ್ತಾರೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸಿದ್ದೀನಿ. ನನಗಂತೂ ಈ ಟ್ರಿಪ್ ತುಂಬಾ ಇಷ್ಟ ಆಯಿತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.